ಕೆಲ ದಿನಗಳ ಹಿಂದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿಂದುಳಿದ ವರ್ಗಗಳ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿಯವರ ಮೇಲೆ ಪೂಜ್ಯ ಗಾಣಿಗರ ಗುರುಪೀಠದ ಪುಟ್ಟಸ್ವಾಮೀಜಿಯವರು ಒಂದು ಆರೋಪವ ಕುರಿತು ಪತ್ರಿಕೆ ಹೇಳಿಕೆಯನ್ನು ಅಥವಾ ಮಾಧ್ಯಮದ ಮೂಲಕ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ವಿಚಾರವಾಗಿ ನಾವು ಕಂಡಂತಹ ಶಿವರಾಜ್ ತಂಗಡಿಯವರು ಅಂತಂದರೆ ಕಡು ಬಡತನದಲ್ಲಿ ಕಾಯಕವೇ ಕೈಲಾಸವೆಂದು ನಂಬಿ ಕೂಡು ಕುಟುಂಬದಲ್ಲಿ ತಾವು ಬೆಳೆಯೋದರೊಂದಿಗೆ ತಮ್ಮವರೆಲ್ಲ ಬೆಳೆಸೋದ್ರ ಮೂಲಕವಾಗಿ ಇವತ್ತು ಉತ್ತಮ ಉದ್ಯಮಿಗಳಾಗಿ ರಾಜಕಾರಣಕ್ಕೆ ಬಂದಂಥವರು. ರಾಜಕಾರಣದಿಂದ ಅವರ ಹಣ ಮಾಡುವಂತಹ ಯಾವುದೇ ವಿಚಾರಗಳು ಇಚ್ಛೆಗಳು ನಾವು ಅವರ ಮೂಲಕ ನೋಡಿದ್ದಿಲ್ಲ. ಇವತ್ತು ತಮ್ಮ ಉದ್ಯಮದ ಔದ್ಯೋಗಿಕವಾಗಿರುವಂತಹ ಲಾಭವನ್ನು ಕ್ಷೇತ್ರದ ಜನಗಳಿಗೆ ಹಾಕೋದ್ರ ಮೂಲಕವಾಗಿ ಸಮುದಾಯದ ಅಭಿವೃದ್ಧಿಗೆ ತೊಡಗಿಸ್ಕೊಳ್ಳೋದ್ರ ಮೂಲಕವಾಗಿ ಸದುಪಯೋಗವನ್ನು ಮಾಡಿಕೊಳ್ತಾ ಇದ್ದಾರೆ. ತಮ್ಮ ಜೀವನದಲ್ಲಿ ಕಾಯಕ ಮತ್ತು ದಾಸೋಹ ಅನ್ನುವಂತಹ ಪರಿಕಲ್ಪನೆಯನ್ನು ಇಳಕಲ್ಲಿನ ವಿಜಯ ಮಹಾಂತ ಅಪ್ಪುಗಳವರ ಮೂಲಕವಾಗಿ ಕಲಿತು ಜೀವನದಲ್ಲಿ ಅಳವಡಿಸಿಕೊಂಡಂತಹ ಅಪರೂಪದ ವ್ಯಕ್ತಿತ್ವದ ರಾಜಕಾರಣಿ. ಈ ಕಾರಣದಿಂದಲೇ ಅವರನ್ನು ಅನೇಕ ಸ್ವಾಮೀಜಿಗಳು ಬಹಳ ಹತ್ತಿರದಿಂದ ನೋಡಿದರೆ, ಸ್ವಾಮೀಜಿಗಳು ಯಾರಾದರೂ ಇದ್ದಂತಹ ಪಕ್ಷದಲ್ಲಿ ಸ್ವಾಮೀಜಿಗಳ ಜೊತೆಯಲ್ಲಿ ಕೂಡುವಂತಹ ಪ್ರಸಂಗದಲ್ಲಿ ಅವರು ತಮ್ಮ ಆಂತರ್ಯದಲ್ಲಿರುವಂತಹ ವಿನಯತೆ, ಸೌಜನ್ಯತೆ, ಕಿಂಕರತ್ವವನ್ನು ಹೇಗೆ ಗೌರವಿಸಬೇಕು ಅನ್ನೋಂಥ ಸಂದರ್ಭವನ್ನು ಕೂಡ ಅವರ ಅನೇಕ ಫೋಟೋಗಳು ನಮ್ಮಲ್ಲಿದ್ದಾವೆ. ನೀವು ಗಮನಿಸಿರ್ತೀರ ಮಾಧ್ಯಮದರು, ಪೂರ್ಣ ಚೇರನ್ನು ಕೂತ್ಕೊಳ್ಳೋದಿಲ್ಲ ಎಂದೂ ಕೂಡ, ಅರ್ಧ ಚೇರ್ ಬಿಟ್ಟೇ ಕೂಡ್ತಾರೆ. ಅದೊಂದು ಗುರುಳಿಗೆ ಕೊಡುವಂತಹ ಗೌರವ ಅಂತೇಳಿ. ಈ ರೀತಿಯಾಗಿ ಸ್ವಾಮೀಜಿಗಳಿಗೆ ಎಲ್ಲಿಲ್ಲದ ಗೌರವ ಕೊಡುವಂತಹ ವ್ಯಕ್ತಿ, ಹಿಂದುಳಿದ ದಲಿತ ಮಠಗಳು ಅತ್ಯಂತ ಹೆಚ್ಚು ಪ್ರಬುದ್ಧಮಾನ ಬರಬೇಕು ಅಂತಹ ಕಾಲಕ್ಕೆ ಚಿಂತನೆಗಳು ನಡೆಸುವಂತಹ ವ್ಯಕ್ತಿ, ಎಲ್ಲ ಮಠಗಳಿಗೆ ಪರೋಕ್ಷವಾಗಿ ಸಲಹೆಗಾರ ಆಗಿರುವಂತಹ ಶಿವರಾಜ್ ತಂಗಡಿಯವರು ಪೂಜ್ಯ ಗಾಣಿಗರ ಸ್ವಾಮೀಜಿಯವರು ಮಾಡಿರುವಂಥ ಆರೋಪ ಸತ್ಯಕ್ಕೆ ದೂರವಾದದ್ದು ಅನ್ನುವಂಥದ್ದು ನಮ್ಮ ಭಾವನೆ. ಹಾಗೆಯೇ ಪೂಜ್ಯ ಸ್ವಾಮೀಜಿಯವರು ಎಲ್ಲೇ ಅನುದಾನವನ್ನು ತೆಗೆದುಕೊಳ್ಬೇಕಾದ್ರೆ ಎಲ್ಲರಿಗೂ ಸರಿಯಾದ ಮಾಹಿತಿ ಇರುತ್ತೆ. ಪೂಜ್ಯ ಗಾಣಿಗ ಸ್ವಾಮೀಜಿಯವರು ಕೂಡ ಪೂರ್ವಾಶ್ರಮದಲ್ಲಿ ಸಚಿವರಾಗಿದ್ದಂಥರು, ರಾಜಕಾರಣಿ ಆಗಿದ್ದಂಥರು. ಕಡತಗಳು ಯಾವ ರೀತಿಯಾಗಿ ವಿಲೇವಾರಿಗಳಾಗ್ತವೆ, ಕಡತಗಳು ಯಾವ ರೀತಿಯಾಗಿ ಮೇಲಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ತಲುಪ್ತವೆ ಅನ್ನುವಂತಹ ಮಾಹಿತಿ ಇದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಹಜವಾಗಿ ಯಾವುದೇ ಸರ್ಕಾರ ಬದಲಾದರೆ ಹಳೆ ಸರ್ಕಾರದ ಅನುದಾನಗಳು ಹೊಸ ಸರ್ಕಾರಗಳು ಕೊಡೋದು ತುಂಬ ವಿರಳ, ಅಪರೂಪ. ಹಾಗೆ ನೋಡಿದರೆ ಬೋವಿ ಗುರುಪೀಠಕ್ಕೆ ಬಸವರಾಜ ಬೊಮ್ಮಾಯಿಯವರು ಕಡೇ ದಿನಗಳಲ್ಲಿ 10 ಕೋಟಿಗಳನ್ನು ಕಾಮಗಾರಿಗಳ ವಿಚಾರಗಳಿಗೆ ಆದೇಶವನ್ನು ಮಾಡಿದರು. ಆದರೆ ಅದು ನಮಗೆ ಹೊಸ ಸರ್ಕಾರದ ಮೂಲಕ ತಲುಪಿಲ್ಲ. ಅದು ಸಹಜವಾಗಿ ಎಲ್ಲರಿಗೂ ಕೂಡ ವಿಚಾರಗಳು ಗೊತ್ತಿರುವ ಹಾಗೆ. ಸಿದ್ದರಾಮಯ್ಯರು ಕಳೆದ 5 ವರ್ಷದ ಮುಖ್ಯಮಂತ್ರಿ ಮತ್ತು ಈಗಿರುವಂಥ 2 ವರ್ಷದ ಮುಖ್ಯಮಂತ್ರಿ, 7 ವರ್ಷದಲ್ಲೂ ಕೂಡ ನಾವು ಯಾವುದೇ ರೀತಿಯಾದಂತಹ ಅವರ ಮೂಲಕ ಅನುದಾನವನ್ನು ಪಡೆದಿಲ್ಲ. ಆದರೆ ಕೊಟ್ಟೇ ಕೊಡುತ್ತಾರೆ ಅನ್ನುವಂತಹ ವಿಶ್ವಾಸ ನಮಗಿದೆ. ಸ್ವಾಮೀಜಿಗಳಾದಂಥ ಸಂದರ್ಭದಲ್ಲಿ ತಾಳ್ಮೆ ಇರಬೇಕಾಗುತ್ತೆ. ಹಾಗೆ ನಮ್ಮ ಕಾರ್ಯದಕ್ಷತೆಯನ್ನು ಸಮಾಜಕ್ಕೆ ಹಾಗೂ ಸರ್ಕಾರಕ್ಕೆ ತೋರಿಸ್ಬೇಕಾಗತ್ತೆ. ಸ್ವಾಮೀಜಿಗಳು ಸಮಾಜಮುಖಿಯಾಗಿರುವಂತಹ ಕೆಲಸಗಳನ್ನು ಮಾಡುತ್ತಾ ಸಮಾಜದ ಧ್ವನಿಯಾಗಿ, ಸ್ವಾಮೀಜಿಯವರ ಧ್ವನಿಯಾಗಿ ಭಕ್ತ ಮಹಾಶಯರು ಮಾತಾಡಬೇಕಾಗತ್ತೆ. ಭಕ್ತ ಮಹಾಶಯರ ಮಾತುಗಳನ್ನು ಕೇಳಿಸ್ಕೊಂಡು ಸರ್ಕಾರ ಸ್ಪಂದಿಸಬೇಕಾಗತ್ತೆ. ಇದೆಲ್ಲದರ ಆಚೆ ಅವರದೇ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 3.5 ಕೋಟಿಯನ್ನು ಕಡಿತಗೊಳಿಸಿ 2 ಕೋಟಿಗೆ ಅನುದಾನ ಬಿಡುಗಡೆ ಆಗಿದೆ ಅನ್ನುವಂಥದ್ದನ್ನು ಕಡತಗಳ ಮೂಲಕ ಸಿಕ್ಕಿರುವಂತಹ ಮಾಹಿತಿ. ಉಳಿದಂತಹ 1.5 ಕೋಟಿ ವಿಚಾರದಲ್ಲಿ ಈ ರೀತಿಯಾಗಿರುವಂಥ ಚರ್ಚೆಗಳಾಗ್ತಿರೋದು ನಿಜವಾಗ್ಲೂ ಕೂಡ ದುರಾದೃಷ್ಟಕರ ಅನ್ನೋಂಥ ಮಾತುಗಳನ್ನು ಭಾವಿಸ್ತಾ
ಕೇವಲ ಗಾಣಿಗರ ಅಭಿವೃದ್ಧಿಗೋಸ್ಕರ ಅಥವಾ ಭಕ್ತ ಮಹೇಶ್ವರ ಅಭಿವೃದ್ಧಿಗೋಸ್ಕರ ಕೇವಲ 1.5 ಕೋಟಿ ಅಲ್ಲ, ಇನ್ನು ಹಲವಾರು ನೂರಾರು ಕೋಟಿಗಳನ್ನು ಪೂಜ್ಯ ಸ್ವಾಮೀಜಿಯವರು ಪಡ್ಕೊಂಡು ಸಮಾಜದ ಅಭಿವೃದ್ಧಿಗೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಆದರೆ ಅದಕ್ಕೆ ಆಗಿರುವಂತಹ ಒಂದು ಕ್ರಮಶಿಕ್ಷಣ ಇದೆ, ಅದಕ್ಕೆ ಆಗಿರುವಂತಹ ಒಂದು ಸರ್ಕಾರದ ರೀತಿ ನೀತಿಗಳಿದ್ದಾವೆ. ಯಾವುದೇ ಇಲಾಖೆಯ ಮಾಹಿತಿಯನ್ನು ಪೂಜ್ಯ ಸ್ವಾಮೀಜಿಯವರು ಪೂರ್ವಾಶ್ರಮದಲ್ಲಿ ಅವ್ರಿಗೆ ಗೊತ್ತಿದೆ, ಸಚಿವರಾಗಿದ್ದಾಗೂ ಗೊತ್ತಿದೆ. 1 ಕೋಟಿಗಿಂತ ಹೆಚ್ಚು ಹೋಗುವಂತಹ ಕಡತಗಳು ಮಂತ್ರಿಗಳಿಗೆ ಹೋಗೋದಿಲ್ಲ, ಅದು ಮುಖ್ಯಮಂತ್ರಿಗಳಿಗೆ ಹೋಗ್ತವೆ. ಇತ್ತೀಚಿನ ಗ್ಯಾರಂಟಿ ಬಡ್ಜೆಟ್ಟಿನ ಸರ್ಕಾರದಲ್ಲಿ ಪ್ರತಿ ಕಡತವನ್ನು ಕೂಡ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಅಥವಾ ಮುಖ್ಯಮಂತ್ರಿಗಳೇ ಸ್ವತಃ ನೋಡ್ತಿರೋದ್ರಿಂದ ಎಲ್ಲೂ ಕೂಡ ಭ್ರಷ್ಟಾಚಾರದ ಮಾತುಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹಿನ್ನೆಲೆಯಲ್ಲಿ ತಂಗಡಿಗೆಯವರು ಕಟ್ಟ ಕಡೆಯ ಸಮುದಾಯದ ವ್ಯಕ್ತಿಯ ಕುರಿತು ಚಿಂತನೆ ಮಾಡುವಂತಹವರು, ತಂಗಡಿಗೆಯವರು ಬಿದ್ದಂಥ ಸಮುದಾಯಗಳನ್ನು ಅವರಿಗೆ ಧ್ವನಿಯಾಗಿ ನಿಲ್ಲುವಂತಹ ಕೆಲಸವನ್ನು ಮಾಡ್ತಿರುವಂತಹವರು. ಹಾಗೆ ಕೇವಲ ಹಿಂದುಳಿದ ವರ್ಗಗಳ ಖಾತೆ ಬಂದಾಗ ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಖಾತೆ ಬಂದಾಗ ಅವರ ಧ್ವನಿಯಲ್ಲ, ಅವರ ಮೊದಲ ಶಾಸಕರಾಗಿದ್ದಾಗಿಂದು ಇಲ್ಲಿಯವರೆಗೆ ಎಲ್ಲರೂ ಗಮನಿಸಿರುವ ಹಾಗೆ ಅವರು ಪ್ರತಿ ಸಮುದಾಯದ ಹಿತ ಮತ್ತು ಅಭಿವೃದ್ಧಿನ ಬಯಸುವಂಥ ಆಲೋಚನೆ ಇದೆ. ಕೆಲ ದಿನಗಳ ಹಿಂದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿಂದುಳಿದ ವರ್ಗಗಳ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿಯವರ ಮೇಲೆ ಪೂಜ್ಯ ಗಾಣಿಗರ ಗುರುಪೀಠದ ಪುಟ್ಟ ಸ್ವಾಮೀಜಿಯವರು ಒಂದು ಆರೋಪವ ಕುರಿತು ಪತ್ರಿಕೆ ಹೇಳಿಕೆಯನ್ನು ಅಥವಾ ಮಾಧ್ಯಮದ ಮೂಲಕ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ವಿಚಾರವಾಗಿ ನಾವು ಕಂಡಂತಹ ಶಿವರಾಜ್ ತಂಗಡಿಗೆಯವರು ಅಂತಂದರೆ ಕಡು ಬಡತನದಲ್ಲಿ ಕಾಯಕವೇ ಕೈಲಾಸವೆಂದು ನಂಬಿ ಕೂಡು ಕುಟುಂಬದಲ್ಲಿ ತಾವು ಬೆಳೆಯೋದರೊಂದಿಗೆ ತಮ್ಮವರೆಲ್ಲ ಬೆಳೆಸೋದ್ರ ಮೂಲಕವಾಗಿ ಇವತ್ತು ಉತ್ತಮ ಉದ್ಯಮಿಗಳಾಗಿ ರಾಜಕಾರಣಕ್ಕೆ ಬಂದಂಥವರು. ರಾಜಕಾರಣದಿಂದ ಅವರು ಹಣ ಮಾಡುವಂತಹ ಯಾವುದೇ ವಿಚಾರಗಳು ಇಚ್ಛೆಗಳು ನಾವು ಅವರ ಮೂಲಕ ನೋಡಿದ್ದಿಲ್ಲ. ಇವತ್ತು ತಮ್ಮ ಉದ್ಯಮದ ಔದ್ಯೋಗಿಕವಾಗಿರುವಂತಹ ಲಾಭವನ್ನು ಕ್ಷೇತ್ರದ ಜನಗಳಿಗೆ ಹಾಕೋದ್ರ ಮೂಲಕವಾಗಿ ಸಮುದಾಯದ ಅಭಿವೃದ್ಧಿಗೆ ತೊಡಗಿಸ್ಕೊಳ್ಳೋದ್ರ ಮೂಲಕವಾಗಿ ಸದುಪಯೋಗವನ್ನು ಮಾಡಿಕೊಳ್ತಾ ಇದ್ದಾರೆ. ತಮ್ಮ ಜೀವನದಲ್ಲಿ ಕಾಯಕ ಮತ್ತು ದಾಸೋಹ ಅನ್ನುವಂತಹ ಪರಿಕಲ್ಪನೆಯನ್ನು ಇಳಕಲ್ಲಿನ ವಿಜಯ ಮಹಾಂತ ಅಪ್ಪುಗಳವರ ಮೂಲಕವಾಗಿ ಕಲಿತು ಜೀವನದಲ್ಲಿ ಅಳವಡಿಸಿಕೊಂಡಂತಹ ಅಪರೂಪದ ವ್ಯಕ್ತಿತ್ವದ ರಾಜಕಾರಣಿ. ಈ ಕಾರಣದಿಂದಲೇ ಅವರನ್ನು ಅನೇಕ ಸ್ವಾಮೀಜಿಗಳು ಬಹಳ ಹತ್ತಿರದಿಂದ ನೋಡಿದರೆ, ಸ್ವಾಮೀಜಿಗಳು ಯಾರಾದರೂ ಇದ್ದಂತಹ ಪಕ್ಷದಲ್ಲಿ ಸ್ವಾಮೀಜಿಗಳ ಜೊತೆಯಲ್ಲಿ ಕೂಡುವಂತಹ ಪ್ರಸಂಗದಲ್ಲಿ ಅವರು ತಮ್ಮ ಆಂತರ್ಯದಲ್ಲಿರುವಂತಹ ವಿನಯತೆ, ಸೌಜನ್ಯತೆ, ಕಿಂಕರತ್ವವನ್ನು ಹೇಗೆ ಗೌರವಿಸಬೇಕು ಅನ್ನೋಂಥ ಸಂದರ್ಭವನ್ನು ಕೂಡ ಅವರ ಅನೇಕ ಫೋಟೋಗಳು ನಮ್ಮಲ್ಲಿದ್ದಾವೆ. ನೀವು ಗಮನಿಸಿರ್ತೀರ ಮಾಧ್ಯಮದರು, ಪೂರ್ಣ ಚೇರನ್ನು ಕೂತ್ಕೊಳ್ಳೋದಿಲ್ಲ ಎಂದೂ ಕೂಡ, ಅರ್ಧ ಚೇರ್ ಬಿಟ್ಟೆ ಕೂಡ್ತಾರೆ. ಅದೊಂದು ಗುರುಳಿಗೆ ಕೊಡುವಂತಹ ಗೌರವ ಅಂತೇಳಿ. ಈ ರೀತಿಯಾಗಿ ಸ್ವಾಮೀಜಿಗಳಿಗೆ ಎಲ್ಲಿಲ್ಲದ ಗೌರವ ಕೊಡುವಂತಹ ವ್ಯಕ್ತಿ, ಹಿಂದುಳಿದ ದಲಿತ ಮಠಗಳು ಅತ್ಯಂತ ಹೆಚ್ಚು ಪ್ರಬುದ್ಧಮಾನ ಬರಬೇಕು ಅಂತಹ ಕಾಲಕ್ಕೆ ಚಿಂತನೆಗಳು ನಡೆಸುವಂತಹ ವ್ಯಕ್ತಿ, ಎಲ್ಲ ಮಠಗಳಿಗೆ ಪರೋಕ್ಷವಾಗಿ ಸಲಹೆಗಾರ ಆಗಿರುವಂತಹ ಶಿವರಾಜ್ ತಂಗಡಿಗೆಯವರು ಪೂಜ್ಯ ಗಾಣಿಗರ ಸ್ವಾಮೀಜಿಯವರು ಮಾಡಿರುವಂಥ ಆರೋಪ ಸತ್ಯಕ್ಕೆ ದೂರವಾದದ್ದು ಅನ್ನುವಂಥದ್ದು ನಮ್ಮ ಭಾವನೆ. ಹಾಗೆಯೇ ಪೂಜ್ಯ ಸ್ವಾಮೀಜಿಯವರು ಎಲ್ಲೇ ಅನುದಾನವನ್ನು ತೆಗೆದುಕೊಳ್ಬೇಕಾದ್ರೆ ಎಲ್ಲರಿಗೂ ಸರಿಯಾದ ಮಾಹಿತಿ ಇರುತ್ತೆ. ಪೂಜ್ಯ ಗಾಣಿಗರ ಸ್ವಾಮೀಜಿಯವರು ಕೂಡ ಪೂರ್ವಾಶ್ರಮದಲ್ಲಿ ಸಚಿವರಾಗಿದ್ದಂಥರು, ರಾಜಕಾರಣಿ ಆಗಿದ್ದಂಥರು. ಕಡತಗಳು ಯಾವ ರೀತಿಯಾಗಿ ವಿಲೇವಾರಿಗಳಾಗ್ತವೆ, ಕಡತಗಳು ಯಾವ ರೀತಿಯಾಗಿ ಮೇಲಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ತಲುಪ್ತವೆ ಅನ್ನುವಂತಹ ಮಾಹಿತಿ ಇದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಹಜವಾಗಿ ಯಾವುದೇ ಸರ್ಕಾರ ಬದಲಾದರೆ ಹಳೆ ಸರ್ಕಾರದ ಅನುದಾನಗಳು ಹೊಸ ಸರ್ಕಾರಗಳು ಕೊಡೋದು ತುಂಬ ವಿರಳ, ಅಪರೂಪ. ಹಾಗೆ ನೋಡಿದರೆ
ಬೋವಿ ಗುರುಪೀಠಕ್ಕೆ ಬಸವರಾಜ ಬೊಮ್ಮಾಯಿರು ಕಡೇ ದಿನಗಳಲ್ಲಿ 16 ಕೋಟಿಗಳನ್ನು ಕಾಮಗಾರಿಗಳ ವಿಚಾರಗಳಿಗೆ ಆದೇಶವನ್ನು ಮಾಡಿದರು. ಆದರೆ ಅದು ನಮಗೆ ಹೊಸ ಸರ್ಕಾರದ ಮೂಲಕ ತಲುಪಿಲ್ಲ. ಅದು ಸಹಜವಾಗಿ ಎಲ್ಲರಿಗೂ ಕೂಡ ವಿಚಾರಗಳು ಗೊತ್ತಿರುವ ಹಾಗೆ. ಸಿದ್ದರಾಮಯ್ಯರು ಕಳೆದ 5 ವರ್ಷದ ಮುಖ್ಯಮಂತ್ರಿ ಮತ್ತು ಈಗಿರುವಂಥ 2 ವರ್ಷದ ಮುಖ್ಯಮಂತ್ರಿ, 7 ವರ್ಷದಲ್ಲೂ ಕೂಡ ನಾವು ಯಾವುದೇ ರೀತಿಯಾದಂತಹ ಅವರ ಮೂಲಕ ಅನುದಾನವನ್ನು ಪಡೆದಿಲ್ಲ. ಆದರೆ ಕೊಟ್ಟೇ ಕೊಡುತ್ತಾರೆ ಅನ್ನೋಂಥ ವಿಶ್ವಾಸ ನಮಗಿದೆ. ಸ್ವಾಮೀಜಿಗಳಾದಂಥ ಸಂದರ್ಭದಲ್ಲಿ ತಾಳ್ಮೆ ಇರಬೇಕಾಗುತ್ತೆ. ಹಾಗೆ ನಮ್ಮ ಕಾರ್ಯದಕ್ಷತೆಯನ್ನು ಸಮಾಜಕ್ಕೆ ಹಾಗೂ ಸರ್ಕಾರಕ್ಕೆ ತೋರಿಸ್ಬೇಕಾಗತ್ತೆ. ಸ್ವಾಮೀಜಿಗಳು ಸಮಾಜಮುಖಿಯಾಗಿರುವಂತಹ ಕೆಲಸಗಳನ್ನು ಮಾಡುತ್ತಾ ಸಮಾಜದ ಧ್ವನಿಯಾಗಿ, ಸ್ವಾಮೀಜಿಯವರ ಧ್ವನಿಯಾಗಿ ಭಕ್ತ ಮಹಾಶಯರು ಮಾತಾಡಬೇಕಾಗತ್ತೆ. ಭಕ್ತ ಮಹಾಶಯರ ಮಾತುಗಳನ್ನು ಕೇಳಿಸ್ಕೊಂಡು ಸರ್ಕಾರ ಸ್ಪಂದಿಸಬೇಕಾಗತ್ತೆ. ಇದೆಲ್ಲದರ ಆಚೆ ಅವರದೇ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 3.5 ಕೋಟಿಯನ್ನು ಕಡಿತಗೊಳಿಸಿ 2 ಕೋಟಿಗೆ ಅನುದಾನ ಬಿಡುಗಡೆ ಆಗಿದೆ ಅನ್ನುವಂಥದ್ದನ್ನು ಕಡತಗಳ ಮೂಲಕ ಸಿಕ್ಕಿರುವಂತಹ ಮಾಹಿತಿ. ಉಳಿದಂತಹ 1.5 ಕೋಟಿ ವಿಚಾರದಲ್ಲಿ ಈ ರೀತಿಯಾಗಿರುವಂಥ ಚರ್ಚೆಗಳಾಗ್ತಿರೋದು ನಿಜವಾಗ್ಲೂ ಕೂಡ ದುರದೃಷ್ಟಕರ ಅನ್ನೋಂಥ ಮಾತುಗಳನ್ನು ಭಾವಿಸ್ತಾ, ಕೇವಲ ಗಾಣಿಗರ ಅಭಿವೃದ್ಧಿಗೋಸ್ಕರ ಅಥವಾ ಭಕ್ತ ಮಹೇಶ್ವರ ಅಭಿವೃದ್ಧಿಗೋಸ್ಕರ ಕೇವಲ 1.5 ಕೋಟಿ ಅಲ್ಲ, ಇನ್ನು ಹಲವಾರು 100 ಕೋಟಿಗಳನ್ನು ಪೂಜ್ಯ ಸ್ವಾಮೀಜಿಯವರು ಪಡ್ಕೊಂಡು ಸಮಾಜದ ಅಭಿವೃದ್ಧಿಗೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಆದರೆ ಅದಕ್ಕೆ ಆಗಿರುವಂತಹ ಒಂದು ಕ್ರಮಶಿಕ್ಷಣ ಇದೆ, ಅದಕ್ಕೆ ಆಗಿರುವಂತಹ ಒಂದು ಸರ್ಕಾರದ ರೀತಿ ನೀತಿಗಳಿದ್ದಾವೆ. ಯಾವುದೇ ಇಲಾಖೆಯ ಮಾಹಿತಿಯನ್ನು ಪೂಜ್ಯ ಸ್ವಾಮೀಜಿಯವರು ಪೂರ್ವಾಶ್ರಮದಲ್ಲಿ ಅವ್ರಿಗೆ ಗೊತ್ತಿದೆ, ಸಚಿವರಾಗಿದ್ದಾಗೂ ಗೊತ್ತಿದೆ. 1 ಕೋಟಿಗಿಂತ ಹೆಚ್ಚು ಹೋಗುವಂತಹ ಕಡತಗಳು ಮಂತ್ರಿಗಳಿಗೆ ಹೋಗೋದಿಲ್ಲ, ಅದು ಮುಖ್ಯಮಂತ್ರಿಗಳಿಗೆ ಹೋಗ್ತವೆ. ಇತ್ತೀಚಿನ ಗ್ಯಾರಂಟಿ ಬಡ್ಜೆಟ್ಟಿನ ಸರ್ಕಾರದಲ್ಲಿ ಪ್ರತಿ ಕಡತವನ್ನು ಕೂಡ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲೇ ಅಥವಾ ಮುಖ್ಯಮಂತ್ರಿಗಳೇ ಸ್ವತಃ ನೋಡ್ತಿರೋದ್ರಿಂದ ಎಲ್ಲೂ ಕೂಡ ಭ್ರಷ್ಟಾಚಾರದ ಮಾತುಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹಿನ್ನೆಲೆಯಲ್ಲಿ ತಂಗಡಿಗೆಯವರು ಕಟ್ಟ ಕಡೆಯ ಸಮುದಾಯದ ವ್ಯಕ್ತಿಯ ಕುರಿತು ಚಿಂತನೆ ಮಾಡುವಂತಹವರು, ತಂಗಡಿಗೆಯವರು ಬಿದ್ದಂಥ ಸಮುದಾಯಗಳನ್ನು ಅವರಿಗೆ ಧ್ವನಿಯಾಗಿ ನಿಲ್ಲುವಂತಹ ಕೆಲಸವನ್ನು ಮಾಡ್ತಿರುವಂತಹವರು. ಹಾಗೆ ಕೇವಲ ಹಿಂದುಳಿದ ವರ್ಗಗಳ ಖಾತೆ ಬಂದಾಗ ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಖಾತೆ ಬಂದಾಗ ಅವರ ಧ್ವನಿಯಲ್ಲ. ಅವರ ಮೊದಲ ಶಾಸಕರಾಗಿದ್ದಾಗಿಂದು ಇಲ್ಲಿಯವರೆಗೆ ಎಲ್ಲರೂ ಗಮನಿಸಿರುವ ಹಾಗೆ ಅವರು ಪ್ರತಿ ಸಮುದಾಯದ ಹಿತ ಮತ್ತು ಅಭಿವೃದ್ಧಿನ ಬಯಸುವಂಥ ಆಲೋಚನೆ ಇದೆ.